ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶಂಕರರ ಉಪದೇಶ ಪಂಚಕ ಪಂಚರತ್ನ ಅದರಲ್ಲಿ ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೇಯತಾಂ ತೇನ ಈಶಸ್ಯ ವಿಧೀಯತಾಂ ಅಪಚಿತಿ ಎನ್ನುವ ಮೂರನೆಯ ಉಪದೇಶದಲ್ಲಿ, ಮೂರನೆಯ ಮೆಟ್ಟಲಲ್ಲಿ ನಾವಿದ್ದೇವೆ. ಎರಡು ಮೂರನೆಯ ಉಪದೇಶಗಳಲ್ಲಿ ಕರ್ಮದ ಬಗ್ಗೆ, ಕರ್ಮದ ಪ್ರಸ್ತಾವ ಬರುತ್ತೆ. ತದುದಿತಂ ಕರ್ಮ ಸ್ವನುಷ್ಠೀಯತಾಂ ಅನ್ನುವಾಗ ವೇದ ಹೇಳಿದ ಕರ್ಮವನ್ನು ಮಾಡು, ಆ ಕರ್ಮದಿಂದಲೇ ಈಶ್ವರನ ಪೂಜೆಯನ್ನು ಮಾಡು ಎನ್ನುವಾಗ ಕರ್ಮದ ವಿಷಯ ಬಂತು. ಹಾಗಾಗಿ ಕರ್ಮದ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಒಂದು ಜಿಜ್ಞಾಸೆ. ಕರ್ಮ ಅಂದರೆ ಏನು, ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ಸುಕರ್ಮ, ಯಾವುದು ದುಷ್ಕರ್ಮ, ಮತ್ತು ಹೇಗೆ ಕರ್ಮವನ್ನು ಬಳಸ್ಕೊಳ್ಬಹುದು, ಹೇಗೆ ಕರ್ಮದಿಂದಲೇ ನಾವು ಬದ್ಧರಾಗಬಹುದು ನಡೀತಾ ಇದೆ ಕರ್ಮಚಿಂತನ. ಅದೇನಿಲ್ಲ, ನಮ್ಮ ಹೆಜ್ಜೆಗಳು ಅಂತಷ್ಟೇ. ಕರ್ಮ ಅಂದರೆ ನಮ್ಮ ಹೆಜ್ಜೆಗಳು. ಇದೊಂದು ಅನವರತ ಪ್ರಯಾಣ. ಬದುಕು ಅಂದರೆ ಅನವರತ ಪ್ರಯಾಣ. ಅಂದರೆ ಪ್ರತಿ ಕ್ಷಣವೂ ಮುಂದಿನ ಕ್ಷಣಕ್ಕೆ ಹೋಗೋ ಕಾರ್ಯಕ್ರಮ ಇದ್ದೇ ಇದೆ ಅಂತ. ಈಗ ಮುಂದಿನ ಕ್ಷಣ ಇಲ್ಲದೇ ಇರುವಂಥ ಒಂದು ಕ್ಷಣ ಅಂತಿಲ್ಲ ಅಂತ. ಹಾಗಾಗಿ ಪ್ರತಿ ಕ್ಷಣವೂ ನಾವು ಹರಿತಾ ಇರ್ತೇವೆ. ಕ್ಷಣದಿಂದ ಕ್ಷಣಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಗಂಟೆಯಿಂದ ಗಂಟೆಗೆ, ದಿನದಿಂದ ದಿನಕ್ಕೆ ನಾವು ಹರಿತಾ ಇರ್ತೇವೆ. ಗರ್ಭದಲ್ಲಿರುವ ಶಿಶು ನೋಡ್ತಿರುವ ಹಾಗೆ ಮಗುವಾಗಿ ಜನ್ಮ ತಾಳುತ್ತೆ. ಇವತ್ತು ಹುಟ್ಟಿತು, ಈಗ ಹುಟ್ಟಿತು ಅನ್ನೋ ಹಾಗಿದ್ದಿದ್ದು ಅಂಬೆಗಾಲಿಡುತ್ತೆ, ನಡೆಯೋಕ್ಕೆ ಶುರು ಮಾಡುತ್ತೆ, ಮಾತಾಡೋಕ್ಕೆ ಶುರು ಮಾಡುತ್ತೆ, ಶಾಲೆಗೆ ಹೋಗೋಕ್ಕೆ ಶುರು ಮಾಡುತ್ತೆ. ನೋಡ್ತಿರುವ ಹಾಗೆ ಆ ಸದ್ಯೋಜಾತ ಶಿಶು, ಸದ್ಯೋಜಾತ ಅಂದರೆ ಇದೀಗ ತಾನೇ ಹುಟ್ಟಿದ್ದು, ಸದ್ಯ ಅಂದರೆ ಈಗಷ್ಟೇ ಅಂತ. ಸದ್ಯೋಜಾತ ಅಂದರೆ ಶಿವನ ಒಂದು ಹೆಸರು ಸದ್ಯೋಜಾತ ಅಂತ. ಹಾಗೆ ಅವನು ಅಂದರೆ ನಿರಂತರ ಫ್ರೆಶ್ ಆಗಿರ್ತಾನೆ ಅಂತ. ಶಿವ ಅಂದರೆ ನಿತ್ಯ ನೂತನ ಅಂತ, ಇದೀಗ ತಾನೇ ಹುಟ್ಟಿದ ಹಾಗೆ ಅಂತ. ಮತ್ತೆಲ್ಲ ಹಳತಾಗತ್ತಲ್ಲ, ಎಲ್ಲವೂ ಹಳತಾಗತ್ತೆ. ಅದಕ್ಕೆ ಏನು ಬೇಡ, ಸ್ವಲ್ಪ ಸಮಯ ಕೊಟ್ಟರೆ ಸಾಕು, ತನ್ನಷ್ಟಕ್ಕೆ ತಾನೇ ಹಳತಾಗತ್ತೆ. ನೀವು ಬಳಸದೇ ಇದ್ರೂ ಚಿಂತೆ ಇಲ್ಲ. ಬಳಸದೇ ಇದ್ದು ಮಾತ್ರಕ್ಕೆ ಹಳತಾಗದೇ ಇರೋದಿಲ್ಲ ಅಂತೇನಿಲ್ಲ. ಈಗ ನಮ್ಮ ಶರೀರವನ್ನು ಬಳಸದೇ ಇದ್ದು ಬಿಡೋಣ ಅಂದರೆ ಮುಪ್ಪು ಬರದೇ ಇರುತ್ತಾ? ಬಂದೇ ಬರುತ್ತೆ ತಾನೇ. ಆದರೆ ಶಿವನಿಗೆ ಅದಿಲ್ಲ, ಕಾಲದ ಪರಿಣಾಮ ಅವನ ಮೇಲಿಲ್ಲ. ಹಾಗಾಗಿ ಅವನು ನಿತ್ಯ ನೂತನ. ಆದರೆ ಮತ್ತೆಲ್ಲವೂ ಕಾಲ ಪರಿಣಾಮವನ್ನು ಹೊಂದಿರುವಂಥದ್ದೇ. ಹಾಗಾಗಿ ನೋಡ್ತಾ ಇದ್ದ ಹಾಗೆ ಆ ಸದ್ಯೋಜಾತ ಶಿಶು ಕುಮಾರನಾಗಿ, ಮತ್ತು ಯುವಕನಾಗಿ, ಪ್ರೌಢನಾಗಿ, ವೃದ್ಧನಾಗಿ ಆಯಿತು. ನಿನ್ನೆ ಹುಟ್ಟಿದ್ದು ಇವತ್ತು ಹೊರಟಾಯ್ತು ಅಂತ. ಅಂದರೆ ಇದೊಂದು ಪ್ರಯಾಣ ಅಂತ. ಈ ಕಾಲದ ಒಳಗೆ ಪ್ರಯಾಣ ಅಂತ. ಕಾಲದ ಬೇರೆ ಬೇರೆ ಮಜರುಗಳಿಗೆ ನಾವು ಪ್ರಯಾಣ ಮಾಡ್ತಾ ಇರ್ತೇವೆ. ಹಾಗಾಗಿ ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಮನುಷ್ಯ ಇದ್ದಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ. ಸ್ಥಾನದಿಂದ ಸ್ಥಾನಕ್ಕೆ ಪ್ರಯಾಣ ಮಾಡ್ತಾನೆ ಇರ್ತಾನೆ. ಒಂದೇ ಕಡೆ ಇರೋದೇ ಇಲ್ಲ ಅಂತ, ಯಾರೂ ಒಂದೇ ಕಡೆ ಇರೋದೇ ಇಲ್ಲ ಅಂತ ಪ್ರಯಾಣ ಮಾಡ್ತಾನೆ ಇರ್ತಾರೆ. ಅವಸ್ಥೆಯಿಂದ ಅವಸ್ಥೆಗೆ, ದೇಹದಿಂದ ದೇಹಕ್ಕೆ ಪ್ರಯಾಣ ಇದೆ. ಜೀವ ಅಂದರೆ ಇದೆ, ಬದುಕು ಅಂದರೆ ಇದೆ, ಸಂಸಾರ ಅಂದರೆ ಇದೆ. ಅದರಲ್ಲಿ ಆ ಪ್ರಯಾಣ ಮಾಡ್ಬೇಕಾದ್ರೆ ಹೆಜ್ಜೆಗಳಿದೆಯಲ್ಲ, ಅದಕ್ಕೆ ಕರ್ಮಗಳು ಅಂತ ಹೆಸರು. ಹೆಜ್ಜೆಗಳಿಗೆ ತಪ್ಪು ಹೆಜ್ಜೆ ಇಟ್ಟರೆ ದುಷ್ಕರ್ಮ. ಶಂಕರಾಚಾರ್ಯ ಹೇಳಿದ್ದು ಸರಿಯಾದ ಹೆಜ್ಜೆ ಇಡು ಅಂತ. ಅದಕ್ಕೆ ಇದು ನಾವು ಟಾರ್ಚ್ ಹೇಳಿದ್ವಲ್ಲ, ವೇದ ಟಾರ್ಚ್ ಆನ್ ಮಾಡಿ ಸರಿಯಾದ ಹೆಜ್ಜೆ ಇಡು.
ನಮ್ಮ ಸಮಸ್ಯೆ ಏನು ಅಂದರೆ ಕಾಡಿಗೆ ಇದು ಮನೆಗೆ ಹೋಗಬೇಕಾಗಿತ್ತು, ಎಲ್ಲೋ ದಾರಿ ತಪ್ಪಿ ಕಾಡಿಗೆ ಬಂದುಬಿಟ್ಟಿದ್ದೇವಲ್ಲ ಅನ್ನೋದು ಸಮಸ್ಯೆ ನಮ್ಮದು, ನಮ್ಮೆಲ್ಲರಿದ್ದು. ಸಂಸಾರವೆಂಬ ಕೊಂಡಾರಣ್ಯ ಅಂತ ಹೇಳ್ತಾರಲ್ಲ, ಆಗ ನಾನು ಮನೆಗೆ ಹೋಗಬೇಕು ಅಂತ ಹೊರಟಿದ್ನಲ್ಲ, ನೋಡಿದರೆ ಸುತ್ತ ಕಾಡಿದೆ ಅಂತ. ಅದಕ್ಕೆ ಶಂಕರ್ ಹೇಳಿದ್ದು, ಏನೋ ದಾರಿ ತಪ್ಪಿದೆಯಪ್ಪ, ತಪ್ಪು ಹೆಜ್ಜೆಗಳನ್ನ ಇಟ್ಟಿದೀಯ. ಹೌದಾ, ತಪ್ಪು ಹೆಜ್ಜೆಗಳನ್ನ ಇಟ್ಬಿಟ್ನಾ, ಹಾಗೆ ನನ್ನ ಕತೆ ಮುಗಿದೋಯ್ತಾ, ನನಗೆ ಗತಿಯೇ ಇಲ್ವಾ, ದಾರಿಯೇ ಇಲ್ವಾ? ಏನಿಲ್ಲ, ಸರಿಯಾದ ಹೆಜ್ಜೆಗಳನ್ನ ಇಟ್ಬಿಡು ಅಂತ. ಅದೇ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಅಂದರೆ ಅವರು ಶಂಕರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗಲೂ ತಡವಾಗಿಲ್ಲ ಅಂತ, ಇನ್ನೂ ತಡವಾಗಿಲ್ಲ ಅಂತ. ನಾನು ಈಗ ಹೇಳ್ತಾ ಇರೋ ಮಾತನ್ನು ಏನು ಕೇಳ್ತಾ ಇದ್ದೀಯ ಅಂತಂದರೆ, ಈಗಲೂ ಆ ಕಂಡೀಷನ್ ಇದೆ ಅಂತ, ಆ ಸ್ಥಿತಿ ಇದೆ ಅಂತ, ಈಗಲೂ ಇದೆ ಅಂತ. ಏನಿಲ್ಲ, ದಾರಿ ತಪ್ಪಿ ಇಲ್ಲಿ ಹೋಗಬೇಕಾಗಿದೆ, ಇಲ್ಲಿ ಬಂದುಬಿಟ್ಟಿದೆಯಲ್ಲ, ಇಲ್ಲಿಂದನೂ ಹೋಗಕ್ಕೆ ಬರುತ್ತೆ ಅಲ್ಲಿಗೆ, ಆ ಥರದ ಹೆಜ್ಜೆಗಳನ್ನ ಇಡು. ಸ್ವಲ್ಪ ಲೊಕೇಶನ್ ಹೇಳು, ನೀನು ಎಲ್ಲಿದೆಯಾ ಅಂತ. ಫೋನಿಗೆ ಏನು ಮಾಡಿ ಲೊಕೇಶನ್ ಹೇಳ್ತಾರಲ್ಲ, ಹೀಗೆ ಬಾ ಅಂತ. ಇಂಥ ಉದ್ದ ರಸ್ತೆ, ಇಂಥ ಅಡ್ಡ ರಸ್ತೆ, ಉದ್ದ ರಸ್ತೆ ಅಂತ ಇಲ್ವೇನೋ ಬಹುಶಃ ಅಲ್ವಾ, ಮುಖ್ಯ ರಸ್ತೆ. ಹಾಗಾಗಿ ಅಲ್ಲಿ ತಿರುಗು, ಇಲ್ಲಿ ಏರು, ಅಲ್ಲಿ ಇಳಿ, ಇದು ಕಾಣುತ್ತೆ, ಅದು ನೋಡು ಅನ್ನೋ ಹಾಗೆ ಶಂಕರ್ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಅಡ್ಡ ರಸ್ತೆಯಲ್ಲಿ ಮಾತ್ರ ಹೋಗಬೇಡ, ಯಾವುದೇ ಕಾರಣಕ್ಕೂ ರಾಜಮಾರ್ಗದಲ್ಲೇ ಬಾ, ಮುಖ್ಯ ರಸ್ತೆಯಲ್ಲೇ ಬಾ, ಸೀದಾ ಬಾ, ವೇದ ಹೇಳಿದ ದಾರಿಯಲ್ಲಿ ಬಾ. ಬಂದರೆ ನೀನು ಈಶನನ್ನು ಸೇರ್ತೀಯೆ, ಗುರುವನ್ನು ಸೇರ್ತೀಯೆ, ಅಂದರೆ ನಿತ್ಯಾನಂದವನ್ನು ಸೇರ್ತೀಯೆ. ನೀನು ಏನನ್ನು ಹುಡುಕ್ತಾ ಇದೆಯೋ ಖುಷಿ ತಾನೇ, ಅದೇ ಪ್ರಭುತ್ವದ ಪ್ರಮಾಣದಲ್ಲಿ ಸಿಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಆ ತಪ್ಪು ಹೆಜ್ಜೆ ಮತ್ತು ಸರಿ ಹೆಜ್ಜೆ ಆ ವಿಷಯ ಅದು. ತೇನ ಈಶಸ್ಯ ವಿಧೀಯತಾಂ ಅಪಚಿತಿ ಅಂತಂದರೆ ಅದು ಅಂತ. ಹಾಗಾಗಿ ಅದೇ ನಿನ್ನೆ ಹೇಳಿದ್ದನ್ನು ಪುನಃ ನೆನಪಿಸ್ಕೊಳ್ತೇವೆ ನಾವು, ಅಷ್ಟು ಮಹತ್ವ ಇದೆ ಅಂತ. ಕರ್ಮಕ್ಕೆ ಯಾಕೆ ಅಷ್ಟು ಮಹತ್ವ ಇದೆ ಅಂದರೆ, ಈಗ ನಾವೇನಾಗಿದ್ದೇವೆ ಅದು ಅದರಿಂದ, ಅದ್ರ ಪಕ್ಕದಲ್ಲಿ ಅದು ಇದೆ. ನಮ್ಮ ಮುಂದೆ ಏನಾಗ್ತೇವೆ ಅದು ಕೂಡ ಅದರಿಂದಲೇ ಅಂತ. ನಮ್ಮ ಮುಂದೆ ಏನಾಗ್ತೇವೆ ಅನ್ನೋದು ನಾವೇನು ಕರ್ಮ ಮಾಡ್ತೇವೆ ಅನ್ನೋದ್ರ ಮೇಲೆ ನಿರ್ಭರವಾಗಿದೆ. ಮಾಡದೇ ಇರೋಕ್ಕಾಗಿದ್ರೆ ಮಾಡದೇ ಇದ್ದುಬಿಡು, ಅಂದರೆ ಈಗಲೇ ನಿಲ್ಸೋಕ್ಕಾದ್ರೆ ನಿನಗದನ್ನ ನಿಲ್ಲಿಸ್ಬಿಡು. ನಿಲ್ಸೋಕ್ಕಾಗಬೇಕು ಅಂದರೆ ಸುಲಭ ಇಲ್ಲ ಅಂತ. ಈ ಜಾತ್ರೆ ಪೇಟೆಯಲ್ಲಿ ಒಂದು ಜೋಕಾಲಿ ಬರುತ್ತಲ್ಲ, ಏನು ಹೆಸರು ಅದಕ್ಕೆ? ಜೋಕಾಲಿ ಅಲ್ಲ, ಜಾಯಿಂಟ್ ವೀಲ್. ಹಾಂ, ಅಲ್ಲಿ ಏನು ಅಂದರೆ ನಿಲ್ಸೋಕ್ಕೆ ಬಂದರೆ ನಿಲ್ಲಿಸ್ಬಿಡು ಅಂತ. ನಾವೆಲ್ಲ ಜಾಯಿಂಟ್ ವೀಲಲ್ಲಿ ಇರೋದು, ಅದು ತಿರುಗ್ತಾ ಇದೆ, ಭಯಂಕರ ಅದು. ಅದೊಂಥರ ಸುಖ ಅದರ ಮಧ್ಯದಲ್ಲಿ. ಅಂದರೆ ಅದು ತಿರುಗುವಾಗ ಈ ಹೆದರಿಕೆ ಅನ್ನೋದೇ ಸುಖ ಅಂತ, ಒಂಥರ ಅಂತ. ಇಲ್ಲಿರೋ ಸುಖವೆಲ್ಲ ಅಂಥದ್ದೇ ಅಂತ. ಆ ಭಯ ಮಿಶ್ರಿತ ಅಲ್ಲದೇ ಇರೋ ಸುಖ ಇಲ್ಲವೇ ಇಲ್ಲ ಅಂತ. ಗಜಾಂಚರಮ್ರು ಒಂದು ಸತಿ ಹೇಳ್ತಾ ಇದ್ದು ನೆನಪು. ಈಗೆಲ್ಲ ತುಂಬ ಸುಖ ಆಗೋದಿಲ್ಲ. ನಿಮಗೆ ಉದಾಹರಣೆ ಕ್ರಿಕೆಟ್ ಆಟ, ಆ ಕ್ರಿಕೆಟ್ ಆಟ ಪೂರ್ತಿ ಒನ್ ಸೈಡೆಡ್ ಆಗಿದ್ದರೆ ಎಂಥ ಸುಖ ಆಗೋದಿಲ್ಲ. ನಮ್ಮ ಟೀಮಿಗೆ ಗೆದ್ದರೂ ಕೂಡ ಸುಖ ಆಗೋದೇ ಇಲ್ಲ. ಅದು ಏನು ಇಷ್ಟೊತ್ತಿಗೆ ಏನಾಗುತ್ತೆ ಅಂತ, ಮುಂದಿನ ಕ್ಷಣದಲ್ಲಿ ಯಾವ ಟೀಮ್ ಗೆಲ್ಲುತ್ತೋ ಯಾವ ಟೀಮ್ ಸೋಲುತ್ತೋ ಅನ್ನೋ ಥರ ಭಯ ಇದ್ದರೆ ಮಾತ್ರನೇ ಸುಖ ಇರೋದು ಅದ್ರ ಜೊತೆಯಲ್ಲಿ. ಜೀವನವೂ ಕೂಡ ಹಾಗೆ ಅಂತ. ಅಂತಹ ಒಂದು ಆಂಗ್ಸೈಟಿ ಅದಿಲ್ಲದೆ ಇದ್ದರೆ ಸುಖ ಅಂತ ಅನ್ಸೋದೇ ಇಲ್ಲ. ಇಲ್ಲಿದ್ದೆಲ್ಲ ಅಂಥದ್ದೇ. ಈ ಜಾಯಿಂಟ್ ವೀಲ್ ಕೂಡ ಅಂಥದ್ದೇ ಅಂತ. ಹಾಗಾಗಿ ನೀನು ಅಲ್ಲಿ ತಿರುಗ್ತಾ ಇರೋದೇ ಸಮಸ್ಯೆಯಪ್ಪ, ಇಡೋದು ಈ ಕಡೆ ಬಂದ್ಬಿಡು ಅಂತ. ಅದು ಸುತ್ತ ಇದೆಯಲ್ಲ ಅಂತ. ಏನು ಮಾಡಬೇಕು ಅಂತ, ಅದಕ್ಕೆ ಮೊದಲನೇ ಪರಿಹಾರ ನಿಲ್ಲಿಸ್ಬಿಡೋದನ್ನ ಅಂತ. ಅದಕ್ಕೆ ಎರಡು ಸಮಸ್ಯೆ. ಒಂದು ನಿಲ್ಸೋದು ನನ್ನ ಕೈಲಿಲ್ಲ ಅಂತ, ಒಂದು ಆಗ್ತಾ ಇಲ್ವಲ್ಲ. ಇನ್ನೊಂದು ನಿಲ್ಲಿಸಿ ನಾನು ಅಲ್ಲಿ ಮೇಲ್ಗಡೆ ಇದ್ದೀನಲ್ಲ ಅಂತ, ಅಲ್ಲಿದ್ದೀನಲ್ಲ ಅಂತ. ನಿಂತರೆ ಎಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ. ಅದಕ್ಕೆ ನೀವು ನಿಲ್ಸೋಕೆ ಬರೋದು ಎಲ್ಲಿ ಅಂದರೆ, ಅಂಥ ನೀವು ಅಲ್ಲಿ ಅಷ್ಟು ದೂರ ಹೋಗಿರ್ಬೇಕು ನೀವು ಅಂತ, ವಾಪಸ್ ಕೆಳಗಡೆ ಬಂದಿರ್ಬೇಕು ನೀವು ಅಂತ. ಆ ಚಕ್ರ ಪೂರ್ಣ ಆಗಿರಬೇಕು, ಒಂದು ಸುತ್ತು ಮುಗ್ದಿರಬೇಕು ಅಲ್ಲಿಂದ. ಅಲ್ಲಿ ನಿಲ್ಸೋಕ್ಕೆ ಬರುತ್ತೆ ಅಲ್ಲಿ ಅಂತ, ತಾನೇ ನಿಲ್ಲುತ್ತೆ ಅದು. ಇಳಿಯಿರಿ ಹತ್ತಿರಿ ಅದಕ್ಕಂತ ನಿಲ್ಲಬೇಕದು ಅಂತ ನಿಲುಗಡೆಗಳಿದೆ ಅದಕ್ಕೆ ಅಲ್ಲಿ. ಅಂಥದ್ದನ್ನು ಬಳಸ್ಕೊಳ್ಬೇಕು. ಇಲ್ಲ ನಿಲ್ಲಿಸ್ತಾ ಇದ್ರು ಕೂಡ ಕೆಳಗೆ ಬಂದಾಗ ಹಾರ್ಕೊಂಡ್ಬಿಡ್ಬೋದು ನಾವು ಅಂತ, ಭೂಮಿಗೆ ಅಂತ, ಅಲ್ಲಿಂದ ಅಂತ. ಹಾಗೆ ನಿಂಗೆ ನಿಲ್ಸೋಕೆ ಬಂದುಬಿಟ್ರೆ ನಿಲ್ಲಿಸ್ಬಿಡು. ಈ ಕರ್ಮ ನಿಂತು ಹೋಯ್ತು ಅಂದರೆ ಅಲ್ಲೇ ಮುಕ್ತಿ, ತಕ್ಷಣದ ಮುಕ್ತಿ ಇರೋದು, ಅಲ್ಲೇ ನೆಮ್ಮದಿ ಬಂದುಬಿಡುತ್ತೆ ಅಲ್ಲಿ. ಬಂದಿಲ್ಲ ಅಂದರೆ ಸರಿಯಾದ ದಾರಿಯನ್ನು ಆಶ್ರಯಿಸಿ ಆ ಪ್ರಯಾಣವನ್ನು ಮುಂದುವರಿಸು, ಇನ್ನು ಗುರಿಯನ್ನು ತಲುಪ್ತೀಯ ಅಂತ. ಹಾಗಾಗಿ ಈ ಕರ್ಮದಲ್ಲಿ ಎಲ್ಲವೂ ಇದೆ. ಕರ್ಮದಿಂದ ಏನು ಬೇಕಾದರೂ ಆಗ್ಬೋದು. ಕರ್ಮದಿಂದಾಗಿ ನೀನು ರಾವಣನೂ ಆಗ್ಬೋದು, ಕರ್ಮದಿಂದಾಗಿ ರಾಮನೂ ಆಗ್ಬೋದು. ರಾವಣ ನೋಡಿ ರಿಕ್ವೆಸ್ಟ್ ಮಾಡಲಿಲ್ಲ ಬ್ರಹ್ಮನ ಹತ್ರ, ಮತ್ತು ಡಿಮ್ಯಾಂಡು ಅಲ್ಲ, ಅದು ಕಮಾಂಡ್. ಅದು ಕೊಡು, ಸ್ವಲ್ಪ ಜಾಸ್ತಿ ಕೇಳಿದೆ ಮೊದಲು. ಅವನ ತಪಸ್ಸಿಗೆ ಅಷ್ಟು ವ್ಯಾಪ್ತಿ ಇಲ್ಲ, ಅದನ್ನೇ ಕೇಳಿಬಿಟ್ಟ ಮೊದಲು.
ಪಕ್ಕಾ ವ್ಯವಹಾರಸ್ಥ. ಹಾಗಾಗಿ ನಿನಗೆ 100 ಬೇಕು ಅಂದರೆ 500 ಕೇಳು ಅಂತ. ಈ ಕಂಬಳಿ ವ್ಯಾಪಾರ ಶುರುವಾಗುತ್ತೆ ನೋಡಿ, 500 ರೂಪಾಯಿ ಶುರುವಾಗುತ್ತೆ, ಕೊನೆಗೆ 25 ರೂಪಾಯಿ ಮುಗಿದು ಬಿಡುತ್ತೆ ಅದು. ಆ ಥರ ಅಮರತ್ವ ಮಹಾಮೃಣೆ ಆಗಲ್ಲ ಅಂತ ಬ್ರಹ್ಮಂದು ಅಷ್ಟೇ ಗಟ್ಟಿ ಉತ್ತರ ಬಂತದಕ್ಕೆ. ಹಾಗಾದರೆ ಇಂತಿಂಥದ್ರಿಂದ ಅವಧ್ಯತ್ವವನ್ನು ಕೊಡು, ನನ್ನ ಕರ್ಮದಲ್ಲಿದೆ ಅದು ಅಂತ. ಅಷ್ಟು ತಪಸ್ಸು ಮಾಡಿದ್ದೇನೆ, ಹಾಗಾಗಿ ಅಷ್ಟು ಕೊಡಲೇಬೇಕು ನೀನು ಅಂತ. ಆಯಿತು ಅಂದ ಬ್ರಹ್ಮ. ಹೇಳ್ಕೊಂಡು ನಿನ್ನ ಕರ್ಮದಲ್ಲಿ ಇದೆ ಅದು ಅಂತ ಹಾಗೆ ಅಂದ್ಕೊಂಡ. ಆ ಮಹಾಪ್ರಾಣ ಬಂದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಅದಕ್ಕೆ, ನಿನ್ನ ಕರ್ಮ ಅಂತ. ಇಲ್ಲ, ಈ ಅಮರಕೋಶದಲ್ಲಿಲ್ಲ, ಯಾವುದೇ ಇದರಲ್ಲಿಲ್ಲ, ಅದಕ್ಕೊಂದು ಅಂದರೆ ಆಡು ಭಾಷೆಯಲ್ಲಿ ಬೇರೆ ಅರ್ಥ ಇದೆ, ಕರ್ಮ ಅಂತ, ಪಾಪಕರ್ಮ ಅಂತ. ಹಾಗಾಗಿ ನೀನು ಅಷ್ಟು ಮಾಡಿ ಕೊನೆಗೆ ಒಂದು ದಿನ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಪಿಗಳ ಮೂಲಕ, ಆಮೇಲೆ ಒಂದಿಬ್ಬರು ಮನುಷ್ಯರ ಮೂಲಕ ನಿನ್ನ ಮುಕ್ತಾಯ ಆಗುತ್ತೆ. ಮನುಷ್ಯ ರೂಪದಲ್ಲಿ ದೇವರು ಬರ್ತಾನೆ. ಹಾಗೆ ಅದಿದೆ ನಿನ್ನ ಕರ್ಮದಲ್ಲಿ. ಕರ್ಮದ ಮೂಲಕವಾಗಿ ನಾವು ಏನು ಬೇಕಾದರೂ ಮಾಡ್ಬೋದು. ವಿಶ್ವಾಮಿತ್ರ ಬೇರೆ ಬೇರೆ ಲೋಕಗಳನ್ನು ಸೃಷ್ಟಿ ಮಾಡಿಬಿಡ್ತಾನೆ. ವಿಶ್ವಾಮಿತ್ರನ ಕತೆ ಕೇಳಿದಿರೋ ನಾನು, ತ್ರಿಶಂಕುಗೆ ಸ್ವರ್ಗ ಕೊಡುವಂತ. ಅದಕ್ಕೆ ದೇವತೆಗಳು ಹೇಳಿದ್ರು ಆಗಲ್ಲ ಅಂತ. ಕೂತು ಯಜ್ಞ ಮಾಡಿದ, ಕರ್ಮದ ಮೂಲಕ ತ್ರಿಶಂಕುವಿನ ಮೇಲಕ್ಕೆ ಏರಿಸ್ತಾನೆ, ಸ್ವರ್ಗದೊಳಗೆ ಸೇರಿಸ್ತಾನೆ. ಏರಿಸೋದು ಮಾತ್ರ ಅಲ್ಲ, ಸೇರಿಸೋದು ಕೂಡ ಉಂಟು, ಸೇರಿಸ್ಬಿಡ್ತಾನೆ. ಆದರೆ ಅಲ್ಲಿ ನಿಲ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಅವನ ಕರ್ಮ ಒಂದಿದೆ. ಈಗ ಮೇಲೆ ಏರ್ಸೋ ಅಂತ ಅಲ್ಲಿ ಸೇರ್ಸೋ ಅಂತ ಕರ್ಮ ವಿಶ್ವಾಮಿತ್ರದ ಇದ್ರೂ ಕೂಡ ಯಜ್ಞ ಮಾಡ್ತಾನಲ್ಲ ವಿಶ್ವಾಮಿತ್ರ. ಆದರೆ ಅವನ ಕರ್ಮ ಒಂದಿದೆ, ಗುರುಶಾಪ ಇದೆ ಆ ಕರ್ಮದ ಫಲವಾಗಿ. ಹಾಗಾಗಿ ಅಂತ ಹೇಳಿದ್ನಂತೆ, ನಿಂಗೆ ಇರೋಕ್ಕಾಗಲ್ಲ ಇಲ್ಲಿ, ಗುರುಶಾಪ ಇದೆ ನಿನಗೆ. ವಸಿಷ್ಠರ ಶಾಪ, ವಸಿಷ್ಠ ಪುತ್ರರ ಶಾಪ, ವಾಸಿಷ್ಠರ ಶಾಪ ಇತ್ತು. ಹಾಗಾಗಿ ಇರೋಕ್ಕಾಗಲ್ಲ, ನೀನು ಬೀಳು ಕೆಳಗಡೆ. ಅವಾಕ್ಷಿರಾಫ್ ಪತ ಅಂತ, ಪಥಭೂಮಿ ಅವಾಕ್ಷಿರಾಹ ಅಂತ, ತಲೆ ಕೆಳಗಾಗಿ ಬೀಳು ಭೂಮಿಗೆ, ಅದು ನಿನ್ನ ಕರ್ಮ. ಆಗ ಮತ್ತೆ ವಿಶ್ವಾಮಿತ್ರರ ಕರ್ಮ ಬಂತು, ಅಲ್ಲೇ ನಿಲ್ಲು ಅಂತ, ಅಲ್ಲೇ ನಿಂತು. ಅವನ ಕರ್ಮಗಳ ಸಂಘರ್ಷ ನೋಡಿ. ತ್ರಿಶಂಕುವಿನ ಕರ್ಮ ಬೀಳಿಸ್ತಾ ಇದೆ ಕೆಳಗಡೆಗೆ, ವಿಶ್ವಾಮಿತ್ರ ಕರ್ಮ ನಿಲ್ಲಿಸ್ತು. ಆದರೆ ಮತ್ತೆ ಮೇಲೆ ಏರ್ಸೋಕ್ಕಾಗಲಿಲ್ಲ. ಹೋಗಲಿ, ತಲೆ ಕೆಳಗಾಗಿರೋನು ಸೀದಾ ನಿಲ್ಸೋಕ್ಕೂ ಆಗಲಿಲ್ಲ, ತಲೆ ಕೆಳಗಾಗ ನಿಂತವನು. ಅದಕ್ಕೆ ವಿಶ್ವಾಮಿತ್ರ ಹೇಳಿದಂತೆ, ಹಾಗೆ ಒಂದು ಸ್ವರ್ಗ ಸೃಷ್ಟಿ ಮಾಡ್ತೇನೆ ನಿಂಗೆ ಒಂದು ಬೇರೆ ಅಂತ. ಬೇರೆ ನಕ್ಷತ್ರಗಳು, ಬೇರೆ ಗ್ರಹಗಳು ಸೃಷ್ಟಿ ಮಾಡ್ತಾನೆ ಇದ್ದ ಅಂತ. ಈ ಕೆಲವರು ತಮಾಷೆ ಹೇಳಿದುಂಟು, ಹಾಗೆ ಕೆಲವು ಸೃಷ್ಟಿಯಾಗಿದ್ದು. ಗೋವನ್ನು ಸೃಷ್ಟಿ ಮಾಡಿದ್ದು ಅವಾಗ ಅದು ಎಮ್ಮೆ ಆಯ್ತದು. ತಮೋಗುಣ ಇತ್ತಲ್ಲ, ರಜೋಗುಣ ತಮೋಗುಣ ಇತ್ತು. ಗೋವು ಸೃಷ್ಟಿ ಆಗಬೇಕಾದ್ರೆ ಶುದ್ಧ ಸತ್ವಗುಣ ಬೇಕಾಗತ್ತೆ. ಸಿಟ್ಟಿದೆ, ದ್ವೇಷ, ಪ್ರತೀಕಾರ ಎಲ್ಲ ಇದೆ, ಒಂದಷ್ಟು ಮೋಹಕ್ಕೆ ಬಿದ್ದಿದೆ. ಅದರಿಂದಾಗಿ ಪ್ರಜಾಪತಿ ರಿವಾಪರಹ, ಇನ್ನೊಂದು ಬ್ರಹ್ಮನಾಗ್ಬಿಟ್ಟಿದ್ದಾನೆ ತಾನೇ. ಅದರಲ್ಲಿ ತಪಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ. ಹಾಗಾಗಿ ಅದು ಗೋವು ಸೃಷ್ಟಿ ಮಾಡೋಕ್ಕೆ ಹೋಗಿ ಎಮ್ಮೆ ಆಯಿತು. ತೆಂಗಿನ ಮರ ಸೃಷ್ಟಿ ಮಾಡೋಕ್ಕೆ ಹೋಗಿ ಬೈನೆ ಮರ ಅಂತ ಹೇಳ್ತಾರೆ, ಬಗಿನೆ ಮರ ಅಂತ ಹೇಳ್ತಾರೆ. ಇನ್ನೊಂದು ಅದ್ರ ನೆರಳಲ್ಲೂ ಕೂಡ ಕೂರಬಾರ್ದು, ಅದು ಸೃಷ್ಟಿ ಆಯಿತು. ಈಗ ಏನೇನೋ ಇದೆ. ಅದು ತರಕಾರಿ ಸೃಷ್ಟಿ ಮಾಡಿದ, ಅದೆಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಆಯಿತು, ತರಕಾರಿ ಸೃಷ್ಟಿ ಮಾಡಿದ್ದು ಅಂತ ಏನೇನೋ ಹೇಳ್ತಾರೆ ವಿಶ್ವಾಮಿತ್ರ ಬಗ್ಗೆ. ವಿಶ್ವಾಮಿತ್ರ ಸೃಷ್ಟಿ ಅಂತ ರಜೋಗುಣ ತಮಗುಣ ಸೇರಿತ್ತು ಅದರಲ್ಲಿ ಅಂತ. ಕೊನೆಗೆ ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ, ಇನ್ನೊಂದು ಇಂದ್ರನ್ನೇ ಮಾಡ್ತಾನೆ ಅಂತ. ಇದು ಜಾಸ್ತಿ ಆಯಿತು, ಎಲ್ಲ ಅಡ್ಡೆ ಬಂದರು. ಈಗ ಅವ್ಯವಸ್ಥೆ ಆಗುತ್ತೆ ಪೂರ್ತಿ. ಎರಡು ಅಂಥದ್ದೊಂದು ವ್ಯವಸ್ಥೆ ಅಕ್ಕಪಕ್ಕ ಸೃಷ್ಟಿಯಾಗಿಬಿಟ್ರೆ, ಗುರುದ್ವಯಂ, ಗುರುಗಳೇ ಎರಡಾಗಬಾರ್ದಂತೆ, ಸಮಸ್ಯೆ ಅಂತ. ವೈದ್ಯದ್ವಯಂ, ಒಳ್ಳೆಯದು ಕೂಡ ಎರಡಾದರೆ ಸಮಸ್ಯೆ ಆಗುತ್ತೆ ಅಂತ. ಇಬ್ಬರು ವೈದ್ಯರು ಅಂದರೆ ಅವನು ರೋಗಿ ಹೋದ ಅಂತಲೇ ಅರ್ಥ ಅದಕ್ಕೆ ಅಂತ. ಅವನನ್ನು ಟ್ರೀಟ್ಮೆಂಟ್ ಕೊಟ್ಟು ಇವನನ್ನು ಟ್ರೀಟ್ಮೆಂಟ್ ಕೊಟ್ಟು ಸೀದಾ ಟಿಕೆಟ್ ಅವನಿಗೆ ಯಮಲೋಕಕ್ಕೆ ಅಂತ. ಗುರುದ್ವಯಂ ಅಂದರೆ ಅವನೊಂದು ದಾರಿ ಹೇಳ್ತಾನೆ, ಇವನೊಂದು ದಾರಿ ಹೇಳ್ತಾನೆ, ಕೊನೆಗೆ ಒಂದು ದಾರಿ ಮಧ್ಯೆ ಇರ್ತಾನೆ ಅವನು. ಅಂದರೆ ಆ ದಾರಿಯೂ ಅಲ್ಲ ಈ ದಾರಿಯೂ ಅಲ್ಲ ಅಂತ. ಹಾಗೆ ಎರಡು ಲೋಕ ಎರಡು ಇಂದ್ರ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಕರ್ಮದ ಶಕ್ತಿಯನ್ನು ಹೇಳ್ತಾ ಇರೋದು ನಾವು. ಮತ್ತೊಂದು ಪ್ರಪಂಚ ಸೃಷ್ಟಿ ಮಾಡ್ಬೋದು ಕರ್ಮದಿಂದ ಅಂತಾದರೆ, ಈ ಪ್ರಪಂಚವನ್ನು ಲಯ ಮಾಡೋಕ್ಕೂ ಆಗುತ್ತೆ. ಕೊನೆ ಪಕ್ಷ ನಮ್ಮ ಪ್ರಪಂಚವನ್ನು ಲಯ ಮಾಡೋಕ್ಕೆ, ಲೀನವಾಗೋದಕ್ಕೆ ಆಗತ್ತೆ. ನಮ್ಮದೊಂದು ಪ್ರಪಂಚ ಸೃಷ್ಟಿಯಾಗಿದೆಯಲ್ಲ, ದೊಡ್ಡ ತಾಪತ್ರೆ ಸೃಷ್ಟಿಯಾಗಿದೆಯಲ್ಲ, ಅದನ್ನು ಲಯ ಮಾಡ್ಕೊಳ್ಳೋಕೆ ಕೂಡ ಆಗತ್ತೆ. ಹಾಗಾಗಿ ಈ ಕರ್ಮವೆಂಬುದೇ ಕೀಲಿಕೈ ಇದ್ದ ಹಾಗೆ ಅದು ಅಂತ. ಕಗ್ಗದ ಕವಿ ಹೇಳಿದ್ರಲ್ಲ, ಕದ ಕಗಳಿಯನ್ನು ಬಿಗಿದು ಬ್ರಹ್ಮ ಗುಡಿಯೊಳಗಿರಲಿ, ಕದಕ್ಕೆ ಅಗಳಿಯನ್ನು ಬಿಗಿದು ಬ್ರಹ್ಮ ಗುಡಿಯೊಳಗಿರಲಿ, ಅದರ ಕೀಲ್ಕುಂಚಿಕೆಯ ಹೊರಗೆಸೆಯೇ ಸಾಕು ಅಂತ. ಅದನ್ನೇ ಶಂಕರರು ಮಾಡ್ತಿರೋದು. ಭಗವಂತ ಗುಡಿ ಒಳಗೆ ಬೀಗ ಹಾಕೊಂಡು ಕೂತ್ಬಿಟ್ಟಿದ್ದಾನೆ.
ಏನು ನಿಷ್ಕರುಣಿ, ಏನಿಲ್ಲ, ಕೀಲಿಕೈ ಹೊರಗೆ ಇಟ್ಟಿದ್ದಾನೆ. ಶಂಕರರಂತವ್ರು ತೋರಿಸ್ಕೊಟ್ಟಿದ್ದಾರೆ ಕೀಲಿಕೈಯನ್ನು, ಅದನ್ನು ತೊಗೊಂಡು ಬೇಗ ತೆಗಿ, ಕರ್ಮದಿಂದಲೇ ತೆಗೆಯಕ್ಕೆ ಬರುತ್ತೆ ಅದನ್ನು. ಎಲ್ಲಿಂದ ಪತನವೋ ಅಲ್ಲಿಂದಲೇ ಉತ್ಥಾನ. ನಿನ್ನೆ ಪರ್ಯವಸಾನ ಅಲ್ಲೇ. ಈಗ ಕೆಸರೊಳಗೆ ನಾವು ಬಿದ್ದಿರ್ತೇವೆ ಅಂತಂದರೆ, ಕೆಸರೊಳಗೆ ಬಿದ್ದು ಮುಳುಗ್ತಾ ಇರ್ತೇವೆ ಅಂದರೆ ಕೆಸರನ್ನು ದಾಟಕ್ಕೆ ಬರಬೇಕಲ್ಲ. ಆಗ ಕೆಸರು ಕೊಳಕು ಮುಟ್ಟಲ್ಲ ಅಂದರೆ ಆಗತ್ತಾ ಅಂತ, ಕೆಸರನ್ನು ಬಳಸ್ಕೊಂಡು ತಾನೇ ಬರಬೇಕಾಗತ್ತೆ ಅಂತ, ಕೆಸರನ್ನು ದಾಟಿ ಬರಬೇಕಲ್ಲ ಅಲ್ಲಿ. ಹಾಗೆ ಕರ್ಮಚಕ್ರದ ಒಳಗಿಂದ ನಾವು ಹೊರಗೆ ಬರಬೇಕು ಅಂದರೆ ಆ ಕರ್ಮವನ್ನೇ ಬಳಸ್ಕೊಳ್ಬೇಕು ಮಾಧ್ಯಮವಾಗಿ. ಕರ್ಮದಿಂದಾಗಿ ಚಿತ್ತಶುದ್ಧಿಯನ್ನು, ಅಂದರೆ ನಮ್ಮ ಒಳಗನ್ನು ತೊಳ್ಕೊಂಡು ಕರ್ಮದಿಂದಾಗಿ ನಮ್ಮ ಒಳಗೆ ನಾವು ಶುದ್ಧರಾದಾಗ ತಾನಾಗಿ ಆ ಒಳಗಿನ ಬೆಳಕು ಬೆಳಗತ್ತೆ. ಒಳಗಡೆ ಪರಮಾತ್ಮ ತಾನಾಗಿ ದುರ್ಗೋಚರನಾಗ್ತಾನೆ. ಅದು ಸಾಕ್ಷಾತ್ಕಾರ ಅಂತ ಹೆಸರು ಅದಕ್ಕೆ. ಅಲ್ಲಿಂದ ಮುಕ್ತಿ, ಸಾಕ್ಷಾತ್ಕಾರದಿಂದ ಮುಕ್ತಿ, ಸಾಕ್ಷಾತ್ಕಾರದಿಂದಲೇ ಮುಕ್ತಿ. ಅವನನ್ನು ಕಂಡ ಕೂಡಲೇ ಮುಕ್ತಿ ಅಂತ, ಸಾಕ್ಷಾತ್ಕಾರವೇ ಮುಕ್ತಿ. ಸಾಕ್ಷಾತ್ಕಾರಕ್ಕೆ ಅಡ್ಡಿ ಏನು ಅಂದರೆ ಚಿತ್ತಶುದ್ಧಿ ಇಲ್ಲ ಅಂತ, ಒಳಗೂ ಶುದ್ಧವಾಗಿಲ್ಲ ಇರೋದು. ಅವನ ಒಳಗಡೆ ನೋಡ್ಬೇಕು ಅವನನ್ನು, ಅವನ ಮೇಲೆಲ್ಲ ಬೇರೆ ಬೇರೆ ಎಲ್ಲ ಏನೇನೋ ಕವಿದಿದೆ ಅಂತ, ಅದನ್ನು ಸ್ವಚ್ಛ ಮಾಡಬೇಕು. ಅದೇ ಕರ್ಮ ಅಂದರೆ, ಸ್ವಚ್ಛ ಮಾಡೋ ಅಂಥ ಕರ್ಮ ಅಂತ. ಅಂಥ ಕರ್ಮವನ್ನು ಮಾಡು. ಯಾವ ಕರ್ಮವನ್ನು ಮಾಡಿದ್ರಿಂದ ನಿನ್ನ ಒಳಗು ಶುದ್ಧವಾಗುತ್ತೋ ಅಂಥ ಕರ್ಮವನ್ನು ಮಾಡಿದಾಗ ಅಲ್ಲ ಇದ್ದಾನವನು, ಎಲ್ಲೂ ಹೋಗಿಲ್ಲ, ಇದ್ದಕ್ಕಿದ್ದಾಗ ಅವನು ದುರ್ಗೋಚರನಾಗ್ತಾನೆ. ಅಲ್ಲಿಂದ ನಿನಗೆ ಮುಂದಕ್ಕೆ ಮುಕ್ತಿ. ಮತ್ತು ಅದು ಮಲಿನ ಆಗಿದ್ದು ಹೇಗೆ ಅಂದರೆ ಕರ್ಮದಿಂದಲೇ ಮಲಿನ ಆಗಿದೆ. ಮೊದಲು ಮಾಡಿದ ಕರ್ಮಗಳಿಂದಲೇ ಮಲಿನ ಆಗಿದೆ. ಒಂದು ಕಾರ್ಯಕ್ರಮ ಮಾಡಿದರೆ ಅಂದರೆ ಕೊಳಕು ಮಾಡೋಕ್ಕಿಂತಲೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ. ಕೊಳಕು ಮಾಡಿದ್ರೆ ಒಂದು ಕಾರ್ಯಕ್ರಮ ಅಲ್ವಾ? ನೀವು ಏನೇ ಕಾರ್ಯಕ್ರಮ ಮಾಡಿದ್ರೂ ಆಗುತ್ತೆ ತನ್ನಷ್ಟಕ್ಕೆ ಅದು ಅಂತ. ನೀವು ಮದುವೆ ಮಾಡಿ, ಉಪನಯನ ಮಾಡಿ, ಒಂದು ಊಟ ಇಟ್ಕೊಳ್ಳಿ, ಏನೇ ಒಂದು ಕಾರ್ಯಕ್ರಮ ಅಂತ ಮಾಡಿದರೆ ಆಗುವಾಗ ಗೌಜಿ, ಆಗುವಾಗ ಸಂಭ್ರಮ, ಆಗುವಾಗ ಸಡಗರ ಚೆಂದ, ಮುಗಿದ ಮೇಲೆ ನೋಡಿದರೆ ಎತ್ತ ನೋಡಿದ ರತ್ತ, ಇನ್ನು ಕಸಗಳು, ಕಡ್ಡಿಗಳು, ಕೊಳಕುಗಳು, ಎಂಜಲು, ಅದು ಇದು, ಇದೆಲ್ಲ ಹೇಗಾಯಿತು? ಇದೆಲ್ಲ ಕಾರ್ಯಕ್ರಮದಿಂದ ಆಯಿತು ಅಂತ. ಕಾರ್ಯಕ್ರಮ ಅಲ್ಲ, ಸ್ವಲ್ಪ ತಿದ್ದುಪಡಿ ಮಾಡಿದರೆ ಈ ಕಾರ್ಯಕ್ರಮದಿಂದ ಆಯ್ತದು ಅಂತ. ಹಾಗೆ ನಾವು ಏನೇನೋ ಸಡಗರಗಳನ್ನು ಮಾಡ್ತಾ ಇರ್ತೇವಲ್ಲ ಜೀವನದಲ್ಲಿ, ಏನೇನೋ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ, ಖುಷಿಗಿದೆ, ಸಂಭ್ರಮ ಇದೆ, ಸಡಗರ ಇದೆ, ಅದು ಇದೆ. ಆದರೂ ಮುಗಿಯೋ ಹೊತ್ತಿಗೆ ನೋಡಿದರೆ ಸಂಪಾದನೆಯಾಗಿ ಉಳಿದಿದ್ದೇನು ಅಂದರೆ ಎತ್ತ ನೋಡಿದರೆ ಎತ್ತ ಕಸಗಳು, ಕಡ್ಡಿಗಳು, ಮಲಿನಗಳು, ಅದರೊಳಗೆ ಸುಖ ಅಡಗಿ ಹೋಗಿದೆ ಅಂತ, ಅದರೊಳಗೆ ರಾಮ ಮರೆಯಾಗಿ ಹೋಗಿದ್ದಾನೆ. ಕರ್ಮದಿಂದಲೇ ಆಗಿದ್ದು ಅಂತ. ಹಾಗಾದ್ರೆ ಏನು ಮಾಡೋದು ಅಂತ ಗಾಬರಿ ಆಗಬೇಕಾಗಿಲ್ಲ. ಏನಿಲ್ಲ, ಕಸ ಬರಕೆ ತಗೋ, ಎಲ್ಲ ಸ್ವಚ್ಛ ಮಾಡು, ಕಸ ಎಲ್ಲ ಎತ್ತಾಕು, ಗುಡಿಸು, ಒರೆಸು, ತೊಳಿ. ಅಷ್ಟು ಮಾಡಿದರೆ ಆ ನಿನ್ನ ಮನೆಯ ಮೂಲ ನೆಲ ಇತ್ತಲ್ಲ ಅದು ಮತ್ತೆ ಕಾಣುತ್ತೆ ಅಂತ. ಮತ್ತು ಹೊಸದೇನು ಬರಲ್ಲ. ಆಗೋದೇನೆಂದರೆ ಆ ಪೂರ್ವ ರೂಪ ಇದೆಯಲ್ಲ, ಪೂರ್ವ ಸ್ವರೂಪ, ಈಗೆಲ್ಲ ನಿನ್ನ ಗಲೀಜು ಮಾಡೋಕ್ಕಿಂತ ಮೊದಲು ಒಂದು ಸಹಜವಾದ ರೂಪ ಇತ್ತಲ್ಲ, ಅದಕ್ಕೊಂದು ಲಕ್ಕ ಅಂತ ಹೊಡಿತಾ ಇತ್ತಲ್ಲ, ಅದು ತನ್ನ ಸಹಜ ರೂಪದಲ್ಲದು. ಅದರ ಮೇಲೆ ಏನೇನೋ ಕಸ ಕಡ್ಡಿ ಎಲ್ಲ ಬಿದ್ದಿರೋದು ತೆಗೆದ್ರೆ ಏನು ಆ ಕಡೆ ಹೊಸದಾಗೇನು ಬರಲ್ಲ, ಆ ಮೊದಲಿನ ರೂಪ ಬರುತ್ತೆ ಮತ್ತೆ ಅಷ್ಟೇ. ಒಟ್ಟು ಇಡೀ ಇಷ್ಟಾರು ದಿನದ ಪ್ರವಚನಗಳ ಬಿಟ್ಟು ತಾತ್ಪರ್ಯ ಏನು ಅಂದರೆ, ಸಂಸಾರ ಮಾಡ್ತಾ ಮಾಡ್ತಾ ಒಳ ಮನೆ ಮಲಿನವಾಯಿತು. ಅದು ಯಾವತ್ತಾಯಿತು ಅಂತ ಗೊತ್ತಿಲ್ಲ, ಹೆಂಗಾಯ್ತು ಅಂತಿಲ್ಲ, ಅದು ಆಯಿತು, ಆಗ್ತಾ ಹೋಗ್ಬಿಡ್ತದೆ ಅಂತ. ಮುಗಿಯೋ ಹೊತ್ತಿಗೆ ಗೊತ್ತಾಗಿದೆ, ಈಗ ಪೂರ್ತಿ ಮಲಿನ ಆಗಿದೆ. ಈಗ ಕಸ ಬರಕೆ ತಗೋ, ಒರೆಸುವ ಬಟ್ಟೆ ತಗೊಂಡು ಶುಚಿ ಮಾಡಿದರೆ ಅಲ್ಲ ಇದ್ದ ಅದು ಕಾಣ್ತಾ ಇದ್ದಾಗೇ ಸಂಸಾರ ಮುಕ್ತಾಯ ಆಗುತ್ತೆ, ಸುಖ ಆರಂಭ ಆಗುತ್ತೆ. ಕೇವಲ ಸುಖ. ಸಂಸಾರ ಅಂದರೆ ದುಃಖ ಮಿಶ್ರವಾದ ಸುಖ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸಂಸಾರ ಅಂದರೆ ದುಃಖ ಮಿಶ್ರವಾದ ಸುಖ. ದುಃಖ ಮಿಶ್ರವಲ್ಲದೆ ಇರೋ ಸುಖ ಶುರುವಾಗುತ್ತೆ ಅಲ್ಲಿಂದ. ಹಾಗಾಗಿ ಅಂಥದ್ದನ್ನು ಮಾಡಪ್ಪ, ಅಂಥ ಕರ್ಮವನ್ನು ಮಾಡಪ್ಪ, ಇದು ಒಟ್ಟು ತಾತ್ಪರ್ಯ. ಆಮೇಲೆ ನಿನ್ನೆ ಒಂದು ಮಗು ಒಂದು ಪ್ರಶ್ನೆಯನ್ನು ಕೇಳಿದೆ, ನಿನ್ನೆ ಪ್ರವಚನ ಕೇಳ್ಕೊಂಡು ಹೋದ ನಂತರ. ಆ ಪ್ರಶ್ನೆ ಏನಂದರೆ, ನಿನ್ನೆ ನಾವೇನು ಹೇಳಿದ್ದು ಅಂದರೆ, ಯಾವುದನ್ನು ನಮಗೆ ಸೃಷ್ಟಿ ಮಾಡೋ ಶಕ್ತಿ ಇಲ್ವೋ ಅದನ್ನು ನಾಶ ಮಾಡಬಾರ್ದು ಅದನ್ನು ಅಂತ ನಿನ್ನೆ ಹೇಳಿದ್ದು. ಎಲ್ಲರೂ ಕೇಳ್ತಿದ್ದಾರೆ ಪ್ರವಚನವನ್ನು.
ಸಾಕ್ಷಿ ಸಿಗ್ತಾ ಇದೆ. ಅದಕ್ಕೆ ನಮಗೆ ಮಕ್ಕಳದ್ದು ಚಿಂತೆ ಎಷ್ಟೋ ಸತ್ಯ, ಪಾಪ ಈ ಮಕ್ಕಳ ಮುಂದೆ ನಾವು ಕರ್ಮ ಜ್ಞಾನ ವೇದ ಬ್ರಹ್ಮ ಅಂದರೆ ಇಲ್ಲಿ ಹೋಗ್ತಾ ಇವು ಮಕ್ಕಳು ಇಷ್ಟು ಶ್ರದ್ಧೆಯಿಂದ ಕೂತ್ಕೊಂಡು ಕೇಳ್ತಾವಲ್ಲ, ಅವಕ್ಕೆ ಅರ್ಥ ಆಗತ್ತಾ ಅಂತ. ಎಷ್ಟೋ ಸತ್ಯ ಅವಕ್ಕೆ ಜಾಸ್ತಿ ಅರ್ಥ ಆಗಿರುತ್ತೆ ದೊಡ್ಡವ್ರಿಗಿಂತ. ಯಾಕೆಂದರೆ ಕ್ಲೀನ್ ಸ್ಲೇಟ್ ಅದು, ಬಿಳಿ ಹಳೆಯದು, ಹಾಗಾಗಿ ಜಾಸ್ತಿ ಅರ್ಥ ಆಗುತ್ತೆ ಅವಕ್ಕೆ. ಆದರೆ ನಮ್ಗೆ ಹಾಗೆ ಅನಿಸೋದಷ್ಟೇ, ಸಣ್ಣವರು ಅಂತ ಅನ್ಸೋದಷ್ಟೇ. ಒಂದು ಪ್ರಶ್ನೆ ಏನು ಬಂದಿದೆ ಅಂದರೆ, ಅಲ್ಲ ನೀನು ಸೃಷ್ಟಿ ಮಾಡದೇ ಮಾಡೋಕ್ಕಾಗದೇ ಇರೋದು ಸಾಯಿಸ್ಬೇಡ ಅಂತಿದೆ ಅಂತ ನೀವು ಹೇಳ್ತಾ ಇದೆಯಲ್ಲ, ಈ ಸೊಳ್ಳೆ ಜಿರ್ಲೆ ಇದೆಲ್ಲ ಇರುತ್ತೆ, ಎಷ್ಟು ಪ್ರತಿ ಕ್ಷಣ ಹಿಂಸೆ ಕೊಡ್ತಾ ಇರುತ್ತೆ, ಅದೆಲ್ಲ ಹೊಡೆದ್ರೆ ಹೊಡಿಬಾರ್ದು ಅದನ್ನ ಅಂತ. ನಮಗೇನು ಸೊಳ್ಳೆ ಸೃಷ್ಟಿ ಮಾಡೋ ಶಕ್ತಿ ಇಲ್ವಲ್ಲ ಅಂತ, ನಾಶ ಮಾಡ್ಬೋದು ಅದನ್ನ ಅಂತ. ಒಂದು ಯಾರು ಒಬ್ರಿಬ್ಬರು ಪ್ರಶ್ನೆ ಇಲ್ಲ, ಸೊಳ್ಳೆ ಹೊಡೆದ್ರೆ ಎಲ್ಲರ ಪ್ರಶ್ನೆನೇ ಓದಿದ್ದು ಒಂದಷ್ಟಿಂದ. ಇದು ಯಾರೋ ಒಬ್ರು ಹೇಳ್ತಾ ಇದ್ದು ನೆನಪ ನಮಗೆ, ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಸೊಳ್ಳೆ ಹೊಡೆದ ದೋಷ ಇಲ್ಲ ಅಂತ, ಸಂಧ್ಯಾ ವಂದನೆ ಮಧ್ಯದಲ್ಲಿ. ಯಾಕೆ ಅಂದರೆ ಅಲ್ಲಿಂದ ಅಲ್ಲಿಗೆ ಚುಕ್ತಾಗತ್ತೆ ಅಂತ, ಆಗಲೇ ಅಂತ ಜಪ ಮಾಡ್ತಾ ಇರ್ತೀವಲ್ಲ, ಪುಣ್ಯ ಬರುತ್ತೆ. ಅಲ್ಲಿಂದ ಅಲ್ಲಿಗೆ ನೀನು ಅಂದರೆ ದೇವರಿಗೆ ಅವ್ನು ಹೇಳೋದು ಅಂತ, ಮುರ್ಕೊಂಡ್ಬಿಡು ಅಂತ ಅದನ್ನ ಅಂತ ಅಲ್ಲೇ ಅಂತ. ಈ ಮುರ್ಕೊಳ್ಳೋದು ಅಂತ ಪದ್ಧತಿ ಇದೆಯಲ್ಲ, ಆ ಥರ ಅಂತ. ಹಾಗಾಗಿ ಯಾರಿಗೆ ಸೃಷ್ಟಿ ಮಾಡುವ ಶಕ್ತಿ ಇಲ್ಲ ಅವನು ನಾಶ ಮಾಡಬಾರ್ದು ಅನ್ನೋದಕ್ಕೆ, ಹುಟ್ಟಿಸೋಕೆ ಶಕ್ತಿ ಇಲ್ಲದಿರೋನು ಕೊಲ್ಲಬಾರ್ದು ಅಂತ ಅನ್ನೋದಕ್ಕೆ. ನಿಜವಾಗಿ ಅದೇ ಅದು ಅಂದರೆ ನೋವು ಮಾಡಿದ್ದೇ. ಈಗ ನಾವು ಸಂತೋಷಂ ಜನಯೇ ಪ್ರಾಜ್ಞ ತದೇವೇಶ್ವರ ಪೂಜನಂ ಅಂತ ಅಂದ್ವು. ಅಂದರೆ ಯಾರಿಗಾದ್ರೂ ಸಂತೋಷ ಉಂಟು ಮಾಡಿದರೆ ಅದೇ ಈಶ್ವರನ ಪೂಜೆ. ಹಾಗಾಗಿ ಸಂತೋಷ ಉಂಟು ಮಾಡ್ತಾ ಹೋಗು ಅನ್ನುವಾಗ ಪಕ್ಕದಲ್ಲೇ ಬಂತು, ಯಾರಿಗಾದ್ರು ನೋವು ಮಾಡಿದರೆ, ಈಗ ಸಂತೋಷ ಉಂಟು ಮಾಡಿದರೆ ಈಶ್ವರನಿಗೆ ಉಪಚಾರವಾದರೆ ಅದು, ನೋವು ಮಾಡಿದರೆ ಅಪಚಾರ ಪಕ್ಕದಲ್ಲೇ ಇದೆ. ನೋವು ಮಾಡಿದರೆ ಇಷ್ಟು, ಕೊಂದರೆ ಎಲ್ಲವೂ ಈಶ್ವರನೇ, ಕೊಂದರೆ ಖಂಡಿತವಾಗಿಯೂ ದೋಷ, ಅದು ದೋಷವೇ. ಅದು ಸೊಳ್ಳೆ ಆಗಿರ್ಬೋದು, ಆನೆ ಆಗಿರ್ಬೋದು. ಹಾಗಂತ ಕೊಲ್ಲದೆ ಇರೋದು ಹೇಗೆ ಅಂತಲೂ ಪ್ರಶ್ನೆ ಇದೆ ನೋಡಿ. ಇದೊಂದಕ್ಕೆ ಸಹಮತಿ ಸಿಗಲಿಲ್ಲ. ಈ ಅಹಿಂಸೆ ಅದಕ್ಕೊಂದು ಲೆಕ್ಕಾಚಾರ ಬೇಕು ಅಂತ, ಹಿಂಸೆಗೊಂದು ಅಂತ ಲೆಕ್ಕಾಚಾರ ಇದೆ ಅದಕ್ಕೊಂದು. ಮೂರ್ಖತನದ ಅಹಿಂಸೆಯೂ ತಪ್ಪಾಗತ್ತೆ ಅಂತ, ಹಿಂಸೆ ಥರನೇ ತಪ್ಪಾಗತ್ತೆ ಅದು ಕೂಡ ಅಂತ. ಅಹಿಂಸೆಯೇ ತತ್ವ ನಿಜವಾಗಿ. ಆದರೆ ಅಹಿಂಸೆ ಅಂದ್ರೆ ಏನು ಹೇಗೆ ಅಂತ ತಗೋಬೇಕಾಗತ್ತೆ ಸರಿಯಾಗಿ ಅಂತ. ಅದಕ್ಕೆ ಈಗ ಒಬ್ಬನು ಅಹಿಂಸೆ, ಕೆಲವರು ಅಹಿಂಸೆ ತುಂಬ ಅಹಿಂಸೆ ಜಾಸ್ತಿಯಾಗಿ ಜೀವನ ಮಾಡೋಕ್ಕೆ ಆಗೋದಿಲ್ಲ ಅಂತ. ಎಲ್ಲಿವರೆಗೆ ಅಂದರೆ ಏನಾದರೂ ಕಾಯಿಲೆ ಬಂದರೆ ಇದೇನು ಔಷಧ ತಗೊಳ್ಳೋ ಹಾಗಿಲ್ಲ, ಯಾಕೆ ಒಳಗೆ ರೋಗಾಣುಗಳು ಸಾಯ್ತವೆ ಅಂತ. ಇದಕ್ಕೇನು ಮಾಡೋದು? ಈ ರೋಗಾಣುಗಳಿಂದ ರೋಗ ಬಂದಿರುತ್ತೆ, ಔಷಧ ತಗೊಂಡ್ರೆ ಸಾಯುತ್ತಲ್ಲ ಅದೆಲ್ಲ, ಅವಾಗೇನು ಮಾಡೋದು? ಔಷಧನ ತಗೋಬೇಡ ಸಾಯಿ ಅನ್ನೋಕ್ಕಾಗತ್ತಾ? ನಿನ್ನೆ ಮನೆ ಹೊತ್ತು ಒಂದನ್ನು ಹೇಳಿದ್ವು, ಆತತಾಯಿ ವಧಾರ್ಹಣ. ಯಾರಾದರೂ ಕೊಲ್ಲೋಕ್ಕೆ ಬಂದ ಅಂದರೆ ಆಗ ಬೇರೆ ದಾರಿ ಇಲ್ಲ ಅಂತ, ಅವನನ್ನು ಕೊಲ್ಲು ಅಂತ ಶಾಸ್ತ್ರ ಹೇಳುತ್ತೆ. ಕೊಲ್ಲೋಕ್ಕೆ ಬಂದರೆ ಕೊಲ್ಲು ಅಂತ. ಮಕ್ಕಳಿಗೆ ಪ್ರಶ್ನೆ ಬಂದಿದೆ ಕೂಡಲೇ, ಸೊಳ್ಳೆ ಏನು ಕೊಲ್ಲಕ್ಕೆ ಬಂದಿದೆಯಾ? ಅಲ್ಲ, ಕೊಂದಿದ್ದಕ್ಕಿಂತ ಜಾಸ್ತಿ ಮಾಡುತ್ತೆ ಅದು, ಕೊಂದರೂ ಪರವಾಗಿಲ್ಲ ಅಂತ, ಪ್ರವಚನ ಕೇಳಕ್ಕೆ ಬಿಡೋದಿಲ್ಲ ಅಂತ ಅದು ಅಂತ. ಅಂದರೆ ಎಲ್ಲಿ ಅದಲ್ಲದೆ ಮುಂದೆ ದಾರಿ ಇಲ್ಲ ಅಂತ, ಮುಂದೆ ಹೋಗೋಕ್ಕೆ ಆಗೋದಿಲ್ಲ ಅಂತ. ಈಗ ಅಹಿಂಸೆ ಅಂತನ್ನುವಾಗ ಆ ಲೆಕ್ಕಾಚಾರ ಇದೆ ಅಂತ. ಹಿಂದೆ ಕೂಡ ಈ ಯುದ್ಧವನ್ನು ತಗೊಂಡ್ರೆ ಅಲ್ಲಿ ಹಿಂಸೆ ಇದೆ. ಯುದ್ಧದಲ್ಲಿ ಶತ್ರುಪಕ್ಷ ಸೈನಿಕನ ಕೊಲ್ಲಬೇಕಾಗತ್ತೆ, ಸೇನಾಪತಿನ ಕೊಲ್ಲಬೇಕಾಗತ್ತೆ. ಈಗಲೂ ಕೂಡ ಭಾರತದಲ್ಲಿ ಸೇನೆ ಇದೆ ಇವತ್ತು, ಎಲ್ಲ ರಾಷ್ಟ್ರಗಳಲ್ಲೂ ಸೇನೆ ಇದೆ. ಉಗ್ರಗಾಮಿಗಳನ್ನ ಕೊಲ್ತಾರೆ. ಆ ಉಗ್ರಗಾಮಿಗಳನ್ನ ಕೊಂದರೆ ಅವನಿಗೇನು ಶಿಕ್ಷೆ ಇಲ್ಲ, ಕೊಂದಿದ್ದಕ್ಕೋಸ್ಕರವಾಗಿ ಕರ್ತವ್ಯ ಆಗ್ತದೆ ಅಂತ. ಅದೇ ಪುಣ್ಯವಾಗುವಂಥ ಸಂದರ್ಭಗಳಿದೆ ಅಂತ. ಯಾಕೆಂದರೆ ಅಲ್ಲಿ ಒಂದಿಷ್ಟು ಮೈನಸ್ ಇದ್ದರೂ ದೊಡ್ಡ ಪ್ಲಸ್ ಇರುತ್ತೆ ಅಂತ. ಈಗ ರಾವಣನ ಸಂಹಾರ ರಾಮ ಮಾಡ್ತಾನೆ, ಒಂದು ಜೀವದ ಹತ್ಯೆ ಅಲ್ವಾ ಅಂತ, ಹತ್ಯೆನೇ. ಆದರೆ ಲಕ್ಷಾಂತರ ಜೀವಗಳ ರಕ್ಷಣೆ ಕೂಡ ಅದು ಅಂತ. ಒಂದು ಜೀವದ ಹತ್ಯೆ ಆಗುವಾಗ ಲಕ್ಷಾಂತರ ಜೀವಗಳು ಉಳ್ಕೊಳ್ತಾವೆ ಅಲ್ಲಿ ಅಂತ. ಆ ಪುಣ್ಯದ ಮುಂದೆ ಅದೇ ಹೇಳಿದ್ವಲ್ಲ, ಇಲ್ಲಿ ಮೈನಸ್ ಆಗಿ ಹೋಯ್ತು ಇದು ಅಂತ, ಈ ಪಾಪ ಅಂತ. ಆ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಅಂತಿಮವಾಗಿ ಏನಾಯಿತು ಮತ್ತು ಆ ಜೀವಕ್ಕೂ ಲಾಭ ಆಗೋ ಥರ ಮಾಡೋಕ್ಕಾಗತ್ತ ನಮಗೆ? ಯಾವ ಜೀವ ಅನಿವಾರ್ಯವೋ, ಯಾವ ಜೀವದ ಅವಸಾನ ನಾಶ, ಅದು ಅವಸಾನವಾಗದೆ ಅಮೃತತ್ವ ಆಗುವ ಹಾಗೆ ಆ ಜೀವಕ್ಕೆ
ಆ ಜೀವಕ್ಕೆ ಅಂತಹದೊಂದು ಮುಕ್ತಿ ಆಗುವ ಹಾಗೆ ಅದು, ಹೊಸ ಆರಂಭ ಮಾಡುವ ಹಾಗೆ ಅದು ಮಾಡೋಕ್ಕಾಗತ್ತಾ? ಆದರೆ ಅವನು ಉಪಕಾರ ಮಾಡ್ತಾ ಇರ್ತಾನೆ, ಅವನು ಪ್ರಮೋಷನ್ ಕೊಡ್ತಾ ಇರ್ತಾನೆ. ಅವನು ನಿಜವಾಗಿ ಹಾಗೆ ಮಾಡೋಕ್ಕೆ ಸಾಧ್ಯ ಇದ್ದರೆ ನಿಜವಾಗಿ ಒಂದು ಪ್ರಮೋಷನ್ ಕೊಡ್ತಾ ಇರ್ತಾನೆ. ಮತ್ತು ಯಾರೋ ಒಬ್ಬನ ನಿಜವಾಗಿ ಪ್ರಮೋಷನ್ ಕೊಡ್ತಿರ್ತಾನೆ, ಉಳಿದ್ರೆ ಆ ಹೆಸರು ಹೇಳ್ಕೊಂಡು ಮಾಡ್ತಿರ್ತಾರೆ ಅದ ನಂತರ. ಅದೆಲ್ಲ ಬೇರೆ, ಅದಲ್ಲ ಅಂತಲ್ಲ. ಹಾಗಾಗಿ ಎಲ್ಲಿ ಅದಲ್ಲದೆ ಮುಂದೆ ಬೇರೆ ದಾರಿ ಇಲ್ವೋ, ಎಲ್ಲಿ ಅದಕ್ಕಿಂತ ಮಿಗಿಲಾದ ಮಹತ್ತಾದ ಫಲ ಇದೆಯೋ ಆ ಜಾಗ ಬೇರೆ. ಅದು ಹೊರತು ಮತ್ತೆಲ್ಲ ಕಡೆಗೆ ನಾವು ಈ ನಿಯಮ ಅನ್ವಯ ಅಂತ ಯಾರನ್ನೂ ಹಿಂಸಿಸಬೇಡ. ಹಿಂಸೆ ಅನ್ನೋ ಶಬ್ದಕ್ಕೆ ಹತ್ಯೆ ಅನ್ನೋ ಅರ್ಥ ಇದೆ. ಹಾಗಾಗಿ ಅದನ್ನು ಮಾಡಬೇಡ ಅಂತ. ಎಷ್ಟೋ ಸರ್ತಿ ಹತ್ಯೆ ಅಲ್ಲದೆ ಬೇರೆ ದಾರಿ ಕೂಡ ಇರುತ್ತೆ ಅಂತ. ಈಗ ಉದಾಹರಣೆಗೆ ಸೊಳ್ಳೆ, ಅದು ಸಾಯಬಾರ್ದು, ನಾವು ಸಾಯಬಾರ್ದು ಅಂತ ದರಗಳಿರ್ತೇವೆ ಎಷ್ಟೋ ಸರ್ತಿ ಅಂತ. ಅದು ಸಾಯಬಾರ್ದು, ಅದು ನಮ್ಮನ್ನು ಪೀಡಿಸಬಾರ್ದು, ನಮಗೆ ಉಪದ್ರವ ಕೊಡಬಾರ್ದು. ಈ ಗೋಮೂತ್ರದ ಕೆಲವು ಉತ್ಪನ್ನಗಳನ್ನು ಗದ್ದೆಗಳಿಗೆ ಬಳಸುವಾಗ ನಾವು ಒಂದು ಸರ್ತಿ ಹೇಳಿದ್ವು, ಗೋಮೂತ್ರದ ಸಮೃದ್ಧಿ ಅಂತ ಗೋಮೂತ್ರದ ಒಂದು ಇದಿದೆ, ಅದು ಕೀಟ ನಿಯಂತ್ರಕ ಅಂತ, ಕೀಟನಾಶಕ ಅಲ್ಲ. ಗದ್ದೆಗೆ ಕೀಟನಾಶಕ ಬಳಸಬಾರ್ದು, ಕೀಟನಾಶಕ ಸ್ವಯಂ ನಾಶಕ್ಕೂ ಹೋದದು. ಅದು ನೀವು ಗದ್ದೆಗೆ ವಿಷ ಹಾಕಿ ಅಲ್ಲಿಯ ಈ ಕೀಟಗಳು ಸಾಯ್ತವೆ ಅಂತಾದರೆ ನಾವು ಸಾಯದೇ ಇದ್ದರೂ ಬದುಕಿಯೂ ಸತ್ತಂತೆ ಇರ್ಬೋದು. ನಾವು ಆ ಥರದ ವ್ಯವಸ್ಥೆ ಮಾಡೋಕ್ಕೆ ಬರುತ್ತೆ ಅದಕ್ಕೆ ಅಂತ. ಹಾಗಾಗಿ ಕೀಟನಾಶಕಗಳು ಒಳ್ಳೆಯದಲ್ಲ. ಕೀಟ ನಿಯಂತ್ರಕ ಅಂದರೆ ಅದು ಸಾಯೋದಿಲ್ಲ, ಆದರೆ ಗದ್ದೆನ ಮುಟ್ಟೋದಿಲ್ಲ. ಅದು ಅಂಥದ್ದು ಇರಬಹುದು ಅಂತ ನಾವು ಅದಕ್ಕೆ ಚಿಂತನೆ ಮಾಡಬೇಕಾಗತ್ತೆ, ಅಂಥ ದಾರಿಗಳು ನೋಡಬೇಕಾಗತ್ತೆ. ಯಾವುದನ್ನು ಮಾಡಿದ್ರಿಂದ ನಾವು ಕ್ಷೇಮ, ನೀವು ಕ್ಷೇಮ ಅಂಥದ್ದು ಇರುತ್ತೆ ಅಂತ. ಮತ್ತು ಅದಕ್ಕೆ ಅದು ಎಲ್ಲಿಂದ ಪ್ರಾದುರ್ಭಾವ ಅದರದ್ದು ಅದು ಕೂಡ ನೋಡಬೇಕು ಅಂತ. ಅದು ಯಾಕೆ ಹುಟ್ಟು ಬಂತು? ಅಷ್ಟು ದೊಡ್ಡ ಸೊಳ್ಳೆಗಳ ಸಂತಾನ ಎಲ್ಲಿಂದ ಬಂತದು? ಕೆಲವು ಸತಿ ನಿಮ್ಮ ಕೈಲಿರೋದಿಲ್ಲ, ಅದು ಅದರ ಆ ಕಡೆ ಇರುತ್ತೆ. ಅದು ಎಲ್ಲಿಂದ ಬಂತು ಅಲ್ಲೇ ನಿಯಂತ್ರಣ ಮಾಡಬೇಕು ಅದನ್ನು ಅಂತ. ಹಾಗಾಗಿ ಇಂಥ ಅನ್ಯ ಮಾರ್ಗಗಳಿದ್ದಾಗ ಅದನ್ನು ಬಳಸಬೇಕು ಅಂತ. ಅದು ಲಾಸ್ಟ್ ರೆಸಾರ್ಟ್ ಅದು ಅಂತ. ಹಿಂಸೆ ಅಥವಾ ಹತ್ಯೆ ಅಂತ ಅನ್ನೋದು ಅಲ್ಲ ಅಂತಲ್ಲ, ಅದು ಅತ್ಯಂತ ಕೊನೆಯ ದಾರಿ ಅಂತ. ಅದಿಲ್ಲದೆ ಬೇರೆ ದಾರಿ ಇಲ್ಲ ಅಂತನ್ನುವಾಗ ಅಂತ. ಅದರಿಂದ ಇನ್ನೂ ಮಹತ್ತಾದ ಬೇರೆ ಶುಭ ಇದೆ ಅಂತನ್ನುವಾಗ ಅಂತ. ರಾವಣನಿಗೂ ರಾಮ ಎಷ್ಟು ಎಚ್ಚರಿಕೆ ಕೊಡ್ತಾನೆ. ಯುದ್ಧ ಶುರು ಮಾಡಬೇಕಾದ್ರೂ ಕೂಡ ಅವನು ಹೇಳ್ತಾನೆ, ಈಗಲಾದರೂ ಸೀತೆಯನ್ನು ಒಪ್ಪಿಸು. ಯುದ್ಧ ಶುರು ಮಾಡಬೇಕಾದ್ರೂ ಕೂಡ ಶಾಂತಿಯಿಂದ ಇರೋಣ. ಪ್ರದೀಯತಾಂ ದಾಶರಥಾಯ ಮೈಥಿಲಿ, ವಿಭೀಷಣನ ಹೇಳ್ತಾನೆ, ಕೊಟ್ಬಿಡು ಸೀತೆಯನ್ನು, ಚೆನ್ನಾಗಿರೋಣ. ಬೇರೆ ದಾರಿಯೇ ಇಲ್ಲ. ಆಗ ಯುದ್ಧ ಅನಿವಾರ್ಯ ಆಯಿತು. ಈ ವಿವೇಚನೆಗಳು ಬೇಕಾಗತ್ತೆ. ಹಾಗಾಗಿ ಒಟ್ಟಿನಲ್ಲಿ ಆ ಕರ್ಮ ನಮಗೆ ಬಂಧಕ್ಕಾಗಬಾರ್ದು, ನಮ್ಮ ಆತ್ಮಕ್ಕೆ ಪಾಪವಾಗಿ ಅಂಟಬಾರ್ದು. ಅದು ಇವೆಲ್ಲ ಆತ್ಮದ ಮೇಲೆ ಆಗತಕ್ಕಂಥ ಗುರುತುಗಳು. ಬಿಳಿ ಚುಕ್ಕೆ ಕಪ್ಪು ಚುಕ್ಕೆ, ಬಿಳಿ ಚುಕ್ಕೆ ಕಪ್ಪು ಚುಕ್ಕೆ ಆಗ್ತಾನೆ ಇರುತ್ತೆ. ನಾವು ಕರ್ಮ ಮಾಡ್ತಾ ಹೋದಾಗೂ, ಹೆಜ್ಜೆಗಳು ಇಡ್ತಾ ಹೋದಾಗ ನಾವು ಹೇಗೆ ಎಲ್ಲೊಂದು ಕಡೆ ಹೋಗ್ತಾ ಇರ್ತೇನೋ ಅನ್ನೋ ಹಾಗೆ ಈ ಕರ್ಮಗಳು ಆಗ್ತಾ ಹೋದಾಗೆ ಒಳ್ಳೆಯದಾದರೆ ಬಿಳಿ ಚುಕ್ಕೆ, ಕೆಟ್ಟದಾದರೆ ಕಪ್ಪು ಚುಕ್ಕೆ ಆತ್ಮದ ಮೇಲೆ ಆಗ್ತಾ ಹೋಗುತ್ತೆ. ಅದು ಅವ್ರಿಗೆ ರೀಡ್ ಮಾಡೋಕ್ಕಿರೋದು, ಚಿತ್ರಗುಪ್ತರಿಗೆ ರೀಡ್ ಮಾಡೋಕ್ಕಿರೋದು. ಈ CD ನಮಗೆ ಅಂತೂ ರೀಡ್ ಮಾಡೋಕ್ಕೆ ಬರೋದಿಲ್ಲ. ನಮ್ಗೆ ಅದನ್ನ ನೋಡಿದರೆ ಬೆಳ್ಳಗೆ ಕಾಣುತ್ತೆ ಅಷ್ಟೇ, ನಮಗೇನೂ ಗೊತ್ತಾಗಲ್ಲ. ಕಂಪ್ಯೂಟರ್ಗೆ ರೀಡ್ ಮಾಡೋಕ್ಕೆ ಗೊತ್ತಿದೆ, ಅದನ್ನ ಹಾಕಿದರೆ ರೀಡ್ ಮಾಡುತ್ತೆ. ಅದು ಓದುತ್ತೆ, ಹಾಡುತ್ತೆ, ಏನೇನೋ ಮಾಡುತ್ತೆ. ಅದು ನಮಗೆ ರೀಡ್ ಮಾಡೋದು ಅಂತ ಶಬ್ದ. ಅದಕ್ಕೆ ನಾವು ರೀಡ್ ಮಾಡಿದರೆ ನಮಗೇನೂ ಕಾಣಿಸಲ್ಲ ಅದರಲ್ಲಿ ಅಂತ. ಹಾಗೆ ಈ ಆತ್ಮದ ಮೇಲೆ ಆಗ್ತಕ್ಕಂಥ ಈ ಗುರುತುಗಳಿದೆಯಲ್ಲ, ಒಳ್ಳೆಯ ಕೆಟ್ಟ ಗುರುತುಗಳು, ಪಾಪ ಪುಣ್ಯಗಳಂತ. ಪಾಪ ಪುಣ್ಯ ಅಂದರೆ ಅದೇ ಗುರುತು ಅಂತ ಅಷ್ಟೇ. ಅದನ್ನು ಅವನು ರೀಡ್ ಮಾಡ್ತಾನೆ. ಹಾಗೆ ಅವ್ನು ರೀಡ್ ಮಾಡೋಕ್ಕಿಂತ ಮುಂಚೆ ನಾವು ಡಿಲೀಟ್ ಮಾಡೋಕ್ಕೆ ಬಂದರೆ ಅದು ಮುಂದಕ್ಕೆ ಬರುತ್ತೆ. ಇದರಲ್ಲೇ ಇದೇ ಉಪದೇಶ ಪಂಚಕದಲ್ಲಿ ಆ ಒಂದು ಟೆಕ್ನಿಕ್ನ ಹೇಳ್ತಾರೆ ಅವರು, ಅದ್ರ ಬಗ್ಗೆ ನಾವು ಮಾತಾಡ್ತಾರೆ ಅವರು. ಆದಷ್ಟು ನೀನು ಆ ಕಪ್ಪು ಕಲೆ ಇದೆಯಲ್ಲ ಒರೆಸಿಟ್ಬಿಡೋದನ್ನ ಅಂತ, ಅವನು ನೋಡೋಕ್ಕಿಂತ ಮುಂಚೆ ಅಂತ ಒರೆಸಿಟ್ಬಿಡೋದನ್ನ, ಡಿಲೀಟ್ ಮಾಡಿಟ್ಬಿಡು ಅಂತ. ಆ ಡಿಲೀಟ್ ಮಾಡೋ ದಾರಿಗಳು ಒಂದಷ್ಟಿದೆ, ಏನೇನು ಮಾಡ್ಬೋದು. ಅದಕ್ಕೆ ಲೆಜಿಟಿಮೇಟ್ ಅಂದರೆ ಲೀಗಲೈಸ್ಡ್ ದಾರಿಗಳಿದ್ದಾವೆ ಅದಕ್ಕೆಲ್ಲ ಅಂತ. ಏನೇನು ಮಾಡಿದರೆ ಅದನ್ನು ಡಿಲೀಟ್ ಮಾಡ್ಬೋದು ಅಂತ ಅದನ್ನು ಅಂತ. ಅಂಥದ್ದು ಒಂದಷ್ಟು ಸತ್ಕರ್ಮಗಳು, ನಮ್ಮ ದುಷ್ಕರ್ಮಗಳನ್ನ ತೊಳೆಯುವಂಥ ಸತ್ಕರ್ಮಗಳು, ಆ ದಾರಿಲಿ ಹೋಗುವಂಥ ಶಂಕರರು ಹೇಳಿದರು. ನಾಳೆ ನೋಡೋಣ. ಹರೇರಾಮ್.